ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಈಗ ಪ್ರಾರಂಭವಾಗ್ತಾ ಇದೆ. ಎಲ್ಲಿವರೆಗೂ ಕೂಡ ನೀವು ದುಡ್ಡನ್ನ ಪಡ್ಕೊಂಡಿದ್ದೀರಿ ಅಂದ್ರೆ ಈಗ 29 ಅಕೌಂಟ್ಗಳಿಗೆ ಜಮಾ ಆಯ್ತು. ಇದು ಇನ್ನು 29ನೇ ಕಂತಿನ ಹಣ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಬರ್ತಾ ಇದೆ. ಓಕೆ, ಅದನ್ನ ಹೊರತುಪಡಿಸಿ 28 ಕಂತುಗಳನ್ನಾದ್ರೂ ನೀವು ಕ್ಲಿಯರ್ ಆಗಿ ಪಡ್ಕೊಂಡಿದ್ದೀರಿ. ಓಕೆ, 56,000 ರೂಪಾಯಿಯನ್ನ ನೀವು ಇದುವರೆಗೂ ಕೂಡ ಪಡ್ಕೊಂಡಿದ್ದೀರಿ ಸ್ನೇಹಿತರೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ದುಡ್ಡಿನಿಂದ ನೀವು ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಖ್ಯವಾಗಿ ಇಂದು ಕೂಡ ಈ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಮೊದಲನೇ ಹಂತದಲ್ಲಿ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಸೊ ಪ್ರಾರಂಭದಲ್ಲಿರ್ತಕ್ಕಂತಹ ಈ 11 ಜಿಲ್ಲೆಗಳು ಯಾವುವು? ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಆದ್ರೆ 1,22,00,000 ಫಲಾನುಭವಿಗಳಲ್ಲಿ ಈ 2 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಈ ಒಂದು 2 ಲಕ್ಷ ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಈಗಾಗಲೇ ನೀವು ಪಡ್ಕೊಳ್ತಿರ್ತಕ್ಕಂತಹ ಕಂತುಗಳು ಯಾವ್ಯಾವ ಕಂತುಗಳು, ಸತತವಾಗಿ ನೀವು 5-6 ಕಂತುಗಳನ್ನು ಈಗ ಪಡ್ಕೊಳ್ತೀರಿ. ಇನ್ನೂ ಹಲವಾರು ಕಂತುಗಳು 3ರಿಂದ 4 ಕಂತುಗಳು ಬರ್ತಾ ಇದೆ. ಅದರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಚಳಿಗಾಲದ ಅಧಿವೇಶನ ಆದ ಬಳಿಕ ನಾನೀಗಾಗಲೇ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, 2 ಕಂತುಗಳು ಪೆಂಡಿಂಗ್ ಉಳಿಸಿದ್ರು ಸರ್ಕಾರ. ಫೆಬ್ರವರಿ-ಮಾರ್ಚ್ ತಿಂಗಳನ್ನ ಹೋದ ವರ್ಷದ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ 2 ಕಂತುಗಳ 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದ್ರಿ, ಅವುಗಳನ್ನು ಕೊಡಲೇಬೇಕಂತ ಒತ್ತಾಯ ಹೇರಿದ್ರು. ಅವುಗಳನ್ನು ಕೊಡಲಿಕ್ಕೆ ಸರ್ಕಾರ ಒಪ್ಕೊಳ್ತು ಕೂಡ. ಈಗ ಆದ ಮೇಲೆ 4-5 ಕಂತುಗಳ ಪೆಂಡಿಂಗ್ ಏನು ಉಳಿದಿತ್ತಲ್ಲ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗತ್ತೆ. ಸರ್ಕಾರದ ಮೇಲೆ ಪ್ರೆಷರ್ ಹೆಚ್ಚಾಗತ್ತೆ. ಹಾಗಾಗಿ ಸರ್ಕಾರ ತಲೆಬಾಗಿ 24 ಸೆಪ್ಟೆಂಬರ್ ತಿಂಗಳನ್ನ ಕೊಡುತ್ತೆ, ದಿಢೀರನೆ 25 ಅಕ್ಟೋಬರ್ ತಿಂಗಳನ್ನ ಕೊಡುತ್ತೆ. ಅದಾದ ಬಳಿಕ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 26 ನವೆಂಬರ್ ಮತ್ತು 27 ಡಿಸೆಂಬರ್ ಎರಡೂ ಕೂಡ 15 ದಿನದ ಒಳಗಾಗಿನೇ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತವೆ. ಅದಾದ ಬಳಿಕ ಈ 4 ಕಂತುಗಳನ್ನು ಹೊರತುಪಡಿಸಿ ಈ ವರ್ಷದ 28ನೇ ಕಂತಿನ ಹಣ, ಜನವರಿ ತಿಂಗಳ ಹಣವನ್ನು ಕೂಡ ನಿಮಗೆ ಕೊಟ್ಟು ಬಿಡ್ತಾರೆ, ಕ್ಲಿಯರ್ ಕೂಡ ಮಾಡಿದ್ದಾರೆ. ಈಗ ಇನ್ನು 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಅದನ್ನು ನಾವು ಪೆಂಡಿಂಗ್ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಕ್ಲಿಯರ್ ಆದ ಮೇಲೆನೆ ಅದನ್ನ ಕ್ಲಿಯರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಹೀಗಾಗಿ 29ನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಹಣ, ಜೊತೆಗೆ 30ನೇ ಕಂತಿನ ಹಣ ಇನ್ನು ಮೇಲೆ ಬರುತ್ತೆ, ಇದು ಮಾರ್ಚ್ ತಿಂಗಳ ಹಣ. ಈ 2 ಕಂತುಗಳ ಜೊತೆಗೆ ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಆದ ಬಳಿಕ ನಿಮಗೆ ಏನು ಮಾಡಿದ್ರು, ಅಕ್ಕಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ. ನಿಮ್ಗೆ ಜ್ಞಾಪಕ ಇರಬಹುದು. ಈಗ ದುಡ್ಡು ಕೊಡ್ತಾ ಇದ್ರಲ್ವಾ, ಜನವರಿ ತಿಂಗಳದ್ದು ದುಡ್ಡು ಕೊಡ್ತಾರೆ. ತದನಂತರ ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ ರಾಜ್ಯ ಸರ್ಕಾರ. ಕೇಂದ್ರದಿಂದ ಖರೀದಿ ಮಾಡ್ತಾರೆ ಅಕ್ಕಿಯನ್ನ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜನರಿಗೆ ಅಕ್ಕಿಯನ್ನ ಸರಬರಾಜು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಬದಲಾವಣೆಯ ಸಂದರ್ಭದಲ್ಲಿನೇ ಫೆಬ್ರವರಿ-ಮಾರ್ಚ್ ತಿಂಗಳ ಹಣವನ್ನ ಕೊಡದೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧವಾಗತ್ತೆ. ಆ ಏಪ್ರಿಲ್ ತಿಂಗಳ ಹಣ ಆದ ಬಳಿಕ ಹಾಗೆ ಮೇ, ಜೂನ್, ಜುಲೈ ಅಂತ ಎಲ್ಲ ಕಂತುಗಳನ್ನು ಹಾಕ್ತಾ ಬರ್ತಾರೆ. ಆ 2 ಕಂತುಗಳನ್ನ ಅಲ್ಲೇ ಬಿಡ್ತಾರೆ, ಯಾಮಾರಿಸಿ ಬಿಡ್ತಾರೆ. 5,000 ಕೋಟಿ ಹಣವನ್ನ ಸರ್ಕಾರವೇ ನುಂಗಾಕತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತಾರೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಇನ್ನಷ್ಟು ಪ್ರೆಷರ್ ಬೀಳುತ್ತೆ. ಆ 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗಾದ ತಕ್ಷಣ ಸರ್ಕಾರ ತಲೆ ಬಾಗ್ಲೇಬೇಕಾಗತ್ತೆ. ಮೊದಲಿಗೆ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ, ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗತ್ತೆ, ಈ 2 ಕಂತುಗಳನ್ನ ಕೊಟ್ಟೇ ಇಲ್ಲ, ಪೆಂಡಿಂಗ್ ಉಳಿಸಿದೀವಿ ಅಂತ ಸರ್ಕಾರದ ಗಮನಕ್ಕೆ ಬರುತ್ತೆ. ಅದಾದ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, 5-6 ಕಂತುಗಳು ಪೆಂಡಿಂಗ್ ಉಳಿದಿದೆಯಲ್ಲ, ಅದೆಲ್ಲ ಕಂತುಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಬಿಜೆಪಿ ನಾಯಕರ ಒತ್ತಾಯ, ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನ ಹಣಕಾಸು ಇಲಾಖೆಗೆ ಕಳಿಸ್ತಾನೆ ಇರ್ತೀನಿ. ಆದ್ರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಹೀಗಾಗಿ ನಮಗೆ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ದುಡ್ಡನ್ನ ಜಮಾ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಎನ್ನುವಂತಹ ಉತ್ತರವನ್ನ ಕೊಡ್ತಾರೆ.
ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಆಗತ್ತೆ. ಕೊಡಲೇಬೇಕಾದಂತಹ ಸನ್ನಿವೇಶ ಅನಿವಾರ್ಯತೆ ಬರುತ್ತೆ. ಹಣಕಾಸು ಇಲಾಖೆಯಿಂದ ದಿಢೀರನೆ 10,000 ಕೋಟಿ ಹಣ ಬರುತ್ತೆ. ಅದಾದ ಬಳಿಕ 4 ಕಂತುಗಳನ್ನು ಸತತವಾಗಿ ಕ್ಲಿಯರ್ ಮಾಡಿ ಮತ್ತೆ ಈ ವರ್ಷದ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಬಜೆಟ್ ಮಂಡನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. 28,608 ಕೋಟಿಯಷ್ಟು ದುಡ್ಡನ್ನು ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಡ್ತಾ ಇದ್ದೀವಿ. ಹೌದು, ಈ ಇಷ್ಟು ದುಡ್ಡಲ್ಲಿ 12 ತಿಂಗಳ ಹಣವನ್ನು 12 ಕಂತುಗಳನ್ನು ಸತತವಾಗಿ ನೀವು ಪಡ್ಕೊಳ್ಬಹುದು, ಯಾವುದೇ ತೊಂದರೆ ಇಲ್ಲದೆ. ಯಾಕಂದರೆ 12 ತಿಂಗಳ ಹಣಕ್ಕೆ 28,608 ಕೋಟಿ ದುಡ್ಡೇನಿದೆಯಲ್ಲ ಅದು ಸಾಕಾಗತ್ತೆ. ಹೀಗಾಗಿ ಅಷ್ಟು ದುಡ್ಡನ್ನು ಸತತವಾಗಿ ಜಮಾ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ. 28,608 ಕೋಟಿಯಷ್ಟು ದುಡ್ಡನ್ನು ಅದಕ್ಕಾಗಿಯೇ ನಾವು ಮೀಸಲಿಡ್ತಾ ಇದ್ದೀವಿ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು 30ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದ್ದು, ಮೊದಲನೇ ಹಂತದಲ್ಲಿ ಯಾವುದೇ ಕಂತು ರಿಲೀಸ್ ಆದರೂ ಸಹಿತ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲು ಟ್ರಯಲ್ ನಡೆಯುತ್ತೆ. ಯಾಕಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುತ್ತಲ್ಲ ದುಡ್ಡು, ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಾಗಿರ್ತವೆ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಟ್ರಯಲ್ ನಡೆಯೋದು ಕೂಡ ಅಲ್ಲೇ. ಸೊ ಹಾಗಾಗಿ ಟ್ರಯಲ್ ನಡೆಯುತ್ತೆ. ತಾಂತ್ರಿಕ ದೋಷ ಬರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಲಾಗತ್ತೆ. ತಾಂತ್ರಿಕ ದೋಷ ಸದ್ಯಕ್ಕೆ ಕಂಡು ಬಂದಿಲ್ಲ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ತಾಂತ್ರಿಕ ದೋಷ ಕಂಡು ಬಂದರೆ ಕೆಲವೊಂದಿಷ್ಟು ದಿನ ಮತ್ತೆ ಡಿಲೇ ಆಗಬಹುದಾದಂತಹ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಆ ರೀತಿ ಏನು ಕಂಡು ಬಂದಿಲ್ಲ. ಹಾಗಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಮೊದಲನೇ ಹಂತದಲ್ಲಿ ಇನ್ನೂ ಹಲವಾರು ಹಂತಗಳಂತಿರ್ತವೆ. ಆ ಜಿಲ್ಲೆಗಳನ್ನು ಜಮಾ ಮಾಡ್ತಾ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ. ಸದ್ಯಕ್ಕೆ ಸ್ನೇಹಿತರೆ ಜಿಲ್ಲೆಗಳನ್ನು ತಿಳ್ಕೊಂಡ್ರಿ, ಆದರೆ 2 ಲಕ್ಷ ಫಲಾನುಭವಿಗಳಿಗೆ ಯಾಕೆ ದುಡ್ಡು ಬರೋದಿಲ್ಲ ಅಂದರೆ ಅವರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಮಹಿಳೆಯರು ಬ್ಯಾಂಕ್ನಲ್ಲಿ ವಹಿವಾಟು ಮಾಡ್ತಾ ಇರೋದಿಲ್ಲ. ಅಂದರೆ ಟ್ರಾನ್ಸಾಕ್ಷನ್ ಬ್ಯಾಂಕ್ಗಳಿಗೆ ಬರೋದು, ದುಡ್ಡನ್ನು ಹಾಕೋದು, ತೆಗೆಯೋದು ಈ ರೀತಿಯೂ ಕೂಡ ಮಾಡೋದಿಲ್ಲ. ಅಥವಾ ಆಂಡ್ರಾಯ್ಡ್ ಮೊಬೈಲ್ ಕೂಡ ಇರೋದಿಲ್ಲ. ಅಂದರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡಿಸ್ತಾ ಇದ್ರೂ ಸಹಿತ ನಡೆಯುತ್ತೆ. ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಸೊ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ನು ಕೂಡ ಮಾಡಿಸೋದಿಲ್ಲ, ಬ್ಯಾಂಕ್ಗಳಿಗೆ ಬಂದು ವಹಿವಾಟುವನ್ನು ಮಾಡೋದಿಲ್ಲ. ಹೀಗಾಗಿ ಸರ್ಕಾರ ಎಲ್ಲಿ ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು ಅಂತ ಪ್ರಶ್ನೆ ಮಾಡುತ್ತೆ. ನಿಮ್ಮ ಅಕೌಂಟೇ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ನಾವು ಯಾವ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕಬೇಕು ಅಂತ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಅದು ದುಡ್ಡು ಬಂದಿರತಕ್ಕಂಥದ್ದು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿದೆಯಾ ಅಲ್ವಾ, ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಾಲ್ತಿಯಲ್ಲಿ ಇದ್ದಿದ್ದೇ ಆದರೆ ಏನು ತೊಂದರೆ ಇಲ್ಲ. ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ KYC ಮಾಡಿಸ್ಕೊಂಡು ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದ್ರೆ ಮತ್ತೆ ಓಪನ್ ಆಗುತ್ತೆ. ಅದಾದ ಬಳಿಕ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಎಲಿಜಿಬಿಲಿಟಿ ಹೊಂದಿದ್ರೆ ಸಾಕು, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಈ ಕೆಲಸ ಮಾಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ನಾನಂತೂ ಇದ್ರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಟ್ಟಿದ್ದೀನಿ. ಸೊ ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.